ಹಲೋ ನೀವು ಮಮ್ಮೀಸ್, ನಿಮ್ಮ ಮಕ್ಕಳಿಗೆ ಕುಂಬಳಕಾಯಿ ಕೊಡೋದ್ರಿಂದ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅಂತ ನಿಮ್ಗೆ ಗೊತ್ತಾ? ಈ ಕುಂಬಳಕಾಯಲ್ಲಿರೋ ಬೆನಿಫಿಟ್ಸ್ನ ತಿಳ್ಕೊಂಡ್ರೆ ನೀವೇ ಖಂಡಿತ ಮಾಡ್ಕೊಡ್ತೀರಾ. ಅಷ್ಟೆಲ್ಲ ಬೆನಿಫಿಟ್ಸ್ ಇದೆ ಮತ್ತು ಮಕ್ಕಳ ವೆಯ್ಟ್ ಗೇನ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಇನ್ನು ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅಂತಲೂ ತಿಳಿಸ್ತೀನಿ, ಹಾಗೆ ಹೇಗೆ ಮಾಡೋದು ಅಂತ ಕೂಡ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಫಾಲೋ ಮಾಡ್ಕೊಂಡಿಲ್ಲ ಬೇಗ ಬೇಗ ಫಾಲೋ ಮಾಡ್ಕೊಳ್ಳಿ, ಹಾಗೆ ಮಕ್ಕಳಿರೋಂಥವ್ರಿಗೆ ಶೇರ್ ಮಾಡಿ. ಮಾಡೋ ವಿಧಾನ ಕೂಡ ತುಂಬ ಈಸಿ ಆಗಿರುತ್ತೆ. ಬನ್ನಿ ಯಾವ ಥರ ಮಾಡೋದು ಅಂತ ಹೇಳ್ತೀನಿ. ಸ್ವಲ್ಪ ಕುಂಬಳಕಾಯಿನ ತಗೊಂಡಿದ್ದೀನಿ. ಯೆಲ್ಲೋ ಕಲರ್ ಆಗಿರೋಂಥ ಕುಂಬಳಕಾಯಿನ ತಗೊಂಡು ಅದ್ರ ಹಿಂದಿನ ಭಾಗ ಸಿಪ್ಪೆ ಇರುತ್ತಲ್ಲ ಅದನ್ನೆಲ್ಲ ತೆಗಿಬೇಕು, ಯಾಕಂದರೆ ತುಂಬ ಗಟ್ಟಿ ಇರುತ್ತೆ. ಅದಕ್ಕೆ ತೆಗೆದ್ಬಿಟ್ಟು ಈ ಥರ ಸಣ್ಣ ಸಣ್ಣದಾಗಿ ಪೀಸಸ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ನಮ್ಮ ಪಾಪಗೆ ಯಾವ ಎಣ್ಣೆ ಯೂಸ್ ಮಾಡ್ತೀನಿ ಗೊತ್ತಾಗಬೇಕು ಅಂದರೆ ಎಸ್ ಅಂತ ಕಮೆಂಟ್ ಮಾಡಿ ಅಂತ ಕೇಳಿದ್ದೆ. ತುಂಬ ಜನ ಎಸ್ ಅಂತ ಕಮೆಂಟ್ ಮಾಡಿದ್ರಿ. ನೋಡಿ, ಇದೇ ಆಯಿಲ್ನ ನಾನು ನಮ್ಮ ಪಾಪಗೆ ಯೂಸ್ ಮಾಡ್ತಾ ಇರೋದು. ಸರ್ವಾಣಿ ವರ್ಜಿನ್ ಕೋಕೋನಟ್ ಆಯಿಲ್ ಅಂತ. ಇದು ಯಾವುದೇ ಥರ ಕೆಮಿಕಲ್ ಯೂಸ್ ಮಾಡಿರಲ್ಲ. ನಾವು ಇದನ್ನು ಅಡುಗೆಗೂ ಬಳಸ್ಬೋದು, ಮಕ್ಕಳ ಸ್ಕಿನ್ ಕೇರ್ಗೆ, ನಮ್ಮ ಸ್ಕಿನ್ ಕೇರ್ಗೂ ಕೂಡ ಬಳಸ್ಕೋಬೋದು. ನಾನು ಕೂಡ ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ. ಇದು ನಾರ್ಮಲಾಗಿ ನಾವು ಯೂಸ್ ಮಾಡ್ತೀವಲ್ಲ ಆ ಥರ ಕೊಬ್ಬರಿ ಎಣ್ಣೆ ಅಂತೂ ಅಲ್ವೇ ಅಲ್ಲ. ಇದು ತೆಂಗಿನಕಾಯಿ ಎಣ್ಣೆ, ಹಸಿ ತೆಂಗಿನಕಾಯಿಯಿಂದ ತೆಗ್ದಿರೋ ಅಂಥ ಎಣ್ಣೆ. ನೋಡ್ತಿರ್ಬೋದು ಎಷ್ಟು ಪ್ಯೂರ್ ಆಗಿದೆ ಅಂತ. ನಿಮಗೂ ಕೂಡ ಈ ಥರ ಎಣ್ಣೆ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕ್ತೀನಿ, ನೀವು ಕಾಂಟ್ಯಾಕ್ಟ್ ಮಾಡಿ ತಗೋಬೋದು. ಈಗ ರೆಸಿಪಿ ಮಾಡೋದು ಹೇಗೆ ಅಂತ ಹೇಳ್ತೀನಿ. ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಅದಕ್ಕೊಂದು ಸ್ವಲ್ಪ ಸಾಸಿವೆ ಮತ್ತು ಈರುಳ್ಳಿ, ಒಂದು 2 ಬೆಳ್ಳುಳ್ಳಿ ಮತ್ತು 2 ಎಲೆ ಕರಿಬೇವಿನ ಸೊಪ್ಪನ್ನ ಹಾಕಿ ಅದನ್ನು ಲೈಟಾಗಿ ಫ್ರೈ ಮಾಡಿಕೊಂಡು ಇವಾಗ ಕಟ್ ಮಾಡಿ ಇಟ್ಕೊಂಡಿದ್ದಂಥ ಕುಂಬಳಕಾಯಿ ಪೀಸಸ್ನ ಹಾಕಿ ಲೈಟಾಗಿ ಅದನ್ನು ಕೂಡ ಫ್ರೈ ಮಾಡಿಕೊಂಡ್ರೆ ಸ್ವಲ್ಪ ಬೇಗ ಬೇಯುತ್ತೆ. ಕುಂಬಳಕಾಯಿನ 6 ಮಂತ್ಸ್ ಪ್ಲಸ್ ಇಂದನೂ ಮಕ್ಕಳಿಗೆ ಕೊಡ್ತಾ ಬರ್ಬೋದು. ಇದರಲ್ಲಿ ತುಂಬಾನೇ ವಿಟಮಿನ್ಸ್ ಇರೋದ್ರಿಂದ ಮಕ್ಕಳ ಓವರ್ ಆಲ್ ಬೆಳವಣಿಗೆಗೆ ತುಂಬಾ ಹೆಲ್ಪ್ ಮಾಡುತ್ತೆ ಮತ್ತು ಮೇನ್ ವೆಯ್ಟ್ ಗೇನ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಈಗ ಕುಂಬಳಕಾಯಿ ಜೊತೆಗೆ ಒಂದು ಸ್ವಲ್ಪ ನೆನೆಸಿರುವಂಥ ಮಸೂರ್ ದಾಲ್ ಮತ್ತು ತೊಗರಿ ಬೇಳೆ ರೈಸ್ನ ತೊಳೆದು ಅದರಲ್ಲಿ ಹಾಕ್ತಾ ಇದ್ದೀನಿ. ಕುಂಬಳಕಾಯಿ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ತಗೊಂಡಿರೋದ್ರಿಂದ ಬೇಳೆ ಮತ್ತು ರೈಸ್ನ ಸ್ವಲ್ಪ ಹಾಕಿದ್ದೀನಿ. ಈಗ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಅರಿಶಿನ ಪುಡಿನ ಸೇರಿಸ್ತಾ ಇದ್ದೀನಿ. ಇನ್ನು ಸ್ವಲ್ಪ ಜಾಸ್ತಿನೇ ನೀರನ್ನ ಹಾಕ್ಕೊಳ್ಳಿ, ಸ್ಮೂತಾಗಿ ಬೇಯಬೇಕಲ್ಲ. ಅದಕ್ಕೇ ಟೇಸ್ಟ್ಗೆ ತಕ್ಕಷ್ಟು ಒಂದು ಸ್ವಲ್ಪ ಉಪ್ಪನ್ನ ಸೇರಿಸಿ ಅದಕ್ಕೆ 2 ಪೆಪ್ಪರ್ನ ಜಜ್ಜಿಬಿಟ್ಟು ಹಾಕಿದ್ದೀನಿ ಟೇಸ್ಟ್ಗೋಸ್ಕರ. ಇನ್ನು ಮಕ್ಕಳಿಗೆ ಕುಂಬಳಕಾಯಿ ಕೊಡೋದ್ರಿಂದ ಅವ್ರಿಗೆ ಡಿಹೈಡ್ರೇಟ್ ಆಗ್ದಂಗೆ ಕೂಡ ನೋಡ್ಕೊಳ್ಳುತ್ತೆ, ಯಾಕಂದರೆ ಇದರಲ್ಲಿ ನೀರಿನ ಅಂಶ ಇರೋದ್ರಿಂದ ಮಕ್ಕಳು ಹೈಡ್ರೇಟೆಡ್ ಆಗಿ ಇರ್ತಾರೆ. ಮತ್ತು ಡೈಜೆಷನ್ಗೆ ಬಂದರೆ ತುಂಬ ಈಸಿಯಾಗಿ ಡೈಜೆಷನ್ ಕೂಡ ಆಗುತ್ತೆ. ಇದರಲ್ಲಿ ಫೈಬರ್ ಕೂಡ ಚೆನ್ನಾಗಿರುತ್ತೆ. ಲಾಸ್ಟಲ್ಲಿ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ಒಂದು 3 ವಿಸಿಲ್ ಬಿಟ್ಕೊಂಡ್ರೆ ಈ ಥರ ನುಣ್ಣಗಾಗುತ್ತೆ. ಈ ಥರ ಮ್ಯಾಶ್ ಮಾಡಿದ್ರೆ ಈ ಥರ ಸ್ಮೂತಾಗಿ ಆಗಬೇಕು ರೈಸು, ಯಾಕಂದರೆ ಮಕ್ಕಳಿಗೆ ತಿನ್ನೋವಾಗ ಸ್ಮೂತ್ ಆಗಿದ್ರೆ ಮಕ್ಕಳು ಚೆನ್ನಾಗಿ ತಿಂತಾರೆ. ಆ ಕುಂಬಳಕಾಯಿ ಫ್ಲೇವರ್ ಅಂತೂ ಎಷ್ಟು ಚೆನ್ನಾಗಿ ಬರ್ತಿತ್ತು ಅಂದರೆ ನಮಗೂ ತಿನ್ನಬೇಕು ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ, ನಿಮ್ಮ ಮಕ್ಕಳಿಗೆ ಈ ಥರ ಮಾಡಿಕೊಡಿ, ತುಂಬ ಚೆನ್ನಾಗಿ ತಿಂತಾರೆ. ಇನ್ನಷ್ಟು ಮಕ್ಕಳ ವೆಯ್ಟ್ ಗೇನ್ ರೆಸಿಪಿ ನನ್ನ ಅಕೌಂಟಲ್ಲಿ ಇದ್ದಾವೆ. ಯಾರೆಲ್ಲ ನೋಡಿಲ್ಲ ಹೋಗಿ ನೋಡಿ ಚೆಕ್ ಮಾಡಿ, ಹಾಗೆ ಫಾಲೋ ಮಾಡ್ಕೊಳ್ಳಿ.